ನಾವಿವತ್ತು ಇದು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಸಾಂಬಾರು. ಇದು ಮೊಳಕೆ ಕಾಳು, ಮೊಳಕೆ ಬರಿಸಿರೋ ಹುರುಳಿಕಾಳು ಜೊತೆಗೆ ಸ್ವಲ್ಪ ಬಟಾಣಿ, ಸ್ವಲ್ಪ ಕಡಲೆಕಾಳು ಎಲ್ಲ ಹಾಕಿ ಮೊಳಕೆ ಚೆನ್ನಾಗಿ ಬಂದಿದೆ. ಮೊಳಕೆ ಕಾಳು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ತುಂಬ ಒಳ್ಳೆಯದು. ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ, ಮೊಳಕೆ ಕಾಳು ತಂಪು, ಮೊಳಕೆ ಬರಿಸಿರೋ ಕಾಳುಗಳು ಚೆನ್ನಾಗಿದೆ. ಚೆನ್ನಾಗಿ ಮೊಳಕೆ ಬಂದಿದೆ ಮೊಳಕೆ ಕಾಳು. ಈಗ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, 2 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ. ಇದು ಸಾಂಬಾರು ಈರುಳ್ಳಿ, 8ರಿಂದ 10 ಸಾಂಬಾರು ಈರುಳ್ಳಿ, ಸ್ವಲ್ಪ ಕಡಲೆ, ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಪಪ್ಪು, 1 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಪುದೀನ, ಅರ್ಧ ಟೊಮೊಟೊ. ಇದು ನಾಟಿ ಟೊಮೊಟೊ ಆಗಿರೋದ್ರಿಂದ ನಾನು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಸ್ವಲ್ಪ ಕೊತ್ತಂಬರಿ, ಚಕ್ಕೆ ಲವಂಗನೂ ಅಷ್ಟೇ ನಾನು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪನೇ ಹಾಕ್ಬೇಕು. ಅದಕ್ಕೆ ಜಾಸ್ತಿ ಮಸಾಲೆ ಥರ ಆಗಿಬಿಡುತ್ತೆ. ಮತ್ತು ಇಲ್ಲಿ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಗರಂ ಮಸಾಲ ಏನು ಬೇಕಾಗಿಲ್ಲ, ನಾನು ಧನಿಯಾ ಪುಡಿ ಹಾಕಿರೋದ್ರೇ ಸಾಕಾಗುತ್ತೆ. ನಾಟಿ ಸ್ಟೈಲ್ ಅಂದರೆ ಧನಿಯಾ ಪುಡಿ ಸಾಕಾಗುತ್ತೆ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮೊಳಕೆ ಹುರುಳಿ ಕಾಳಿಗೆ ಕಾಂಬಿನೇಷನಾಗಿ ಆಲೂಗಡ್ಡೆ, ಬದನೆಕಾಯಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ನೋಡ್ಕೊಳ್ಳೋಣ. ನಾವು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನಷ್ಟು, 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ನಾವು ತೆಗೆದಿಟ್ಕೊಂಡಂಥ ಶುಂಠಿ ಹಾಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನಾವಿವಾಗ ಇದಕ್ಕೆ ಟೊಮೊಟೊ ಸೇರಿಸೋಣ. ಹಚ್ಚಿಟ್ಕೊಂಡಿರೋ ಅರ್ಧ ಟೊಮೊಟೊನೂ ಅಷ್ಟೇ 1-2 ನಿಮಿಷ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ತೆಂಗಿನಕಾಯಿ ಹಾಕಿದೆ, 1-2 ನಿಮಿಷ ಫ್ರೈ ಆಗಲಿ. ಟೊಮೊಟೊ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ, ಆಗುತ್ತೆ ಬೇಗ. ಇವಾಗ ಇದಕ್ಕೆ ಕಡಲೆ ಗಸಗಸೆ ಸೇರಿಸ್ಕೊಳ್ಳೋಣ. ಚಕ್ಕೆ ಲವಂಗ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಇದು. ಲಾಸ್ಟ್ಗೆ ಪುದೀನ ಸೊಪ್ಪು. ಜಸ್ಟ್ 2 ಮಿನಿಟ್ಸ್ ಫ್ರೈ ಆದರೆ ಸಾಕಿದೆ, ಜಾಸ್ತಿ ಏನು ಬೇಕಾಗಲ್ಲ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾವು ಮಸಾಲೆ ಎಲ್ಲ ತಣ್ಣಗಾಗಿ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಕಾಳು ಒಗ್ಗರಣೆಗೆ ಇಡೋಣ. 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕು. ಎಣ್ಣೆ ಕಾಯಿಲಿ. ಎಣ್ಣೆ ಕಾದಿದೆ. ಸಾಸಿವೆ, ಚಿಟಪಟ ಅಂತ ಇದೆ. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಆಲೂಗಡ್ಡೆ, ಬದನೆಕಾಯಿ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ, ಬದನೆಕಾಯಿ ಈ ಮೊಳಕೆ ಹುರುಳಿ ಕಾಳಿಗೆ ಸೂಪರ್ ಕಾಂಬಿನೇಷನು. ಚೆನ್ನಾಗಿ ಹಸಿ ವಾಸನೆ ಹೋಗಲಿ. ಆಲೂಗಡ್ಡೆ, ಬದನೆಕಾಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಿದೆ ಆಲೂಗಡ್ಡೆ, ಬದನೆಕಾಯಿ. ಇವಾಗ ಕಾಳು ಸೇರಿಸೋಣ. ಕಾಳು ಸ್ವಲ್ಪ ಚೆನ್ನಾಗೆ 10 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಕಾಳು ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ, ಅಷ್ಟೊತ್ತು ರುಬ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಸೇರಿಸೋಣ, ಮತ್ತು ಉಪ್ಪು. ಫ್ರೈ ಆಗಿದೆ. ಇವಾಗ ಕಾಳು ಮಸಾಲೆ ಹಾಕೋಣ.
ಮಸಾಲೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳೋಣ. ನೋಡಿ ಈ ಹದದಲ್ಲಿ ಮಾಡ್ಕೊಂಡ್ರೆ ಸಾಕು. ನಮಗೆ ಇಷ್ಟಿದ್ರೆ 3 ವಿಸಿಲ್ ಬಂದು ಎಲ್ಲ ಸಾರು ತಣ್ಣಗಾಗೋ ಅಷ್ಟೊತ್ತು ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿದೆ, ಕರೆಕ್ಟಾಗಿದೆ. ಇವಾಗ ಒಂದು 3 ವಿಸಿಲ್ ಬರಬೇಕು. 3 ವಿಸಿಲ್ ಬಂದರೆ ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ. 3 ಅಂತೂ ಬೇಕೇ ಬೇಕು. 3 ವಿಸಿಲ್ ಬರಲಿ. 3 ವಿಸಿಲ್ ಬಂದು ಆರಿದೆ. ಸಾಂಬಾರು ನೋಡೋಣ ಇವಾಗ. ಕರೆಕ್ಟಾಗಿದೆ. ಜಾಸ್ತಿ ಗಟ್ಟಿಗೂ ಆಗಿಲ್ಲ, ಜಾಸ್ತಿ ತೆಳ್ಳಗೂ ಆಗಿಲ್ಲ. ಸೂಪರಾಗಿದೆ ಸಾಂಬಾರು. ಚೆನ್ನಾಗಿ ಬಂದಿದೆ ಸಾಂಬಾರು.